ಪ್ರೀತಿಯ ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ಇತ್ತೀಚೆಗೆ ಒಂದು ವಿಚಾರ ಇದಾಡುತ್ತಿದೆ. ಅದು ಏನಂದರೆ, ಮಾನವತಾವಾದಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪೊಲೀಸರು ಏಕೆ ಬಂಧಿಸಲಿಲ್ಲ ಅನ್ನೋ ಮಾತು ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಅದಕ್ಕೆ ನಾನು ಇವತ್ತು ಒಂದು ವಿಶೇಷವಾದ ಸ್ಟೋರಿ ಮಾಡಬೇಕಂತ ತಿಳ್ಕೊಂಡು ಸ್ಟೋರಿ ಮಾಡ್ತಾಯಿದ್ದೀನಿ. ಬ್ರಿಟಿಷರು ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನು ಏಕೆ ಬಂಧಿಸಲಿಲ್ಲ, ಇದು ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ಭಾರತದಲ್ಲಿ ಗಾಂಧಿ ಮತ್ತು ನೆಹರು ಅವರಂತಹ ಅನೇಕ ನಾಯಕರನ್ನು ಹಲವಾರು ಬಾರಿ ಬಂಧಿಸಿ ಅನೇಕ ಚಳುವಳಿಗಳನ್ನು ಮುನ್ನಡೆಸಿದ ಅಂದಿನ ಸರ್ಕಾರವು ಒಮ್ಮೆಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬಂಧಿಸದಿರಲು ಕಾರಣಗಳನ್ನು ಕಂಡುಹಿಡಿಯೋಣ ಬನ್ನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟನ್ನಲ್ಲಿ ಅಧ್ಯಯನ ಮಾಡಿದ ವಿಶ್ವವಿದ್ಯಾಲಯದಲ್ಲಿ ಒಂದು ಸಂಘವಿತ್ತು. ವಿಶ್ವಾದ್ಯಂತ ಬುದ್ಧಿಜೀವಿಗಳೆಂದು ಗುರುತಿಸಲ್ಪಟ್ಟವರು ಮಾತ್ರ ಆ ಸಂಘದ ಸದಸ್ಯರಾಗಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎರಡು ಅರ್ಹತೆಗಳನ್ನು ಹೊಂದಿದ್ದರಿಂದ ಅವರು ಸದಸ್ಯರಾಗಿದ್ದರು. ಸದಸ್ಯರಾಗಲು ಬಯಸುವವರು ಪ್ರಪಂಚದ ಎಲ್ಲ ದೇಶಗಳ ಸಂವಿಧಾನಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆಯನ್ನು ಹೊಂದಿರಬೇಕು ಎಂಬ ನಿಯಮವಿತ್ತು. ಶಿಕ್ಷಿತರು ಮಾತ್ರ ಸದಸ್ಯರಾಗಲು ಸಾಧ್ಯವಿಲ್ಲ. ಆ ಸಂಘದ ಸದಸ್ಯರು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಎಂದಿಗೂ ಸ್ಥಾಪನೆಯಾಗದ ವಿಶೇಷ ಗೌರವ, ಮನ್ನಣೆ ಮತ್ತು ಗೌರವವನ್ನು ಅನುಭವಿಸಿದವರು ಇದ್ದವರು. ಅವರು ಯಾವುದೇ ದೇಶದವರಾಗಿದ್ದರೂ ಬ್ರಿಟಿಷ್ ಸರ್ಕಾರವು ಅವರನ್ನು ಅವಮಾನಿಸದಂತೆ ನೋಡಿಕೊಳ್ಳುತ್ತದೆ. ಪೊಲೀಸರು ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನು ಬಂಧಿಸಲು ಬಯಸಿದರೆ ಭಾರತದಲ್ಲಿ ವಾಸಿಸುತ್ತಿದ್ದ ಅಂಬೇಡ್ಕರ್ ಆ ವಿಶ್ವವಿದ್ಯಾಲಯದ ಸಮಾಜದ ಸದಸ್ಯರಾಗಿದ್ದ ಕಾರಣ ಮೊದಲು ಆ ವಿಶ್ವವಿದ್ಯಾನಿಲಯದ ಅನುಮತಿ ಪಡೆಯಬೇಕಾಗಿತ್ತು. ಭಾರತದಲ್ಲಿ ಕೊಳೆತ ಸಾಮಾಜಿಕ ವ್ಯವಸ್ಥೆಯನ್ನು ಸುಧಾರಿಸಲು ಅಂಬೇಡ್ಕರ್ ಅವರು ಅನೇಕ ಚಳುವಳಿಗಳನ್ನು ಕೈಗೊಂಡರು. ಒಮ್ಮೆ ಒಬ್ಬ ಪೊಲೀಸ್ ಅಧಿಕಾರಿ ಅಂಬೇಡ್ಕರ್ ಅವರನ್ನು ಬಂಧಿಸುವುದಾಗಿ ಬೆದರಿಕೆ ಹಾಕಿದ್ದಾಗ ಅಂಬೇಡ್ಕರ್ ಸ್ವಲ್ಪ ಮುಗುಳ್ನಕ್ಕು ಶಾಂತರಾದರು. ಮತ್ತೊಂದು ಬಾರಿ ಅದೇ ಪೊಲೀಸ್ ಅಧಿಕಾರಿ ಅಂಬೇಡ್ಕರ್ ಅವರನ್ನು ನಿಜವಾಗಿಯೂ ಬಂಧಿಸುತ್ತಿದ್ದೇನೆ ಎಂದು ಹೇಳಿದರು. ಅದನ್ನು ಕೇಳಿದ ಅಂಬೇಡ್ಕರ್, ನಿಮ್ಮ ಬಳಿ ಬಂಧನ ವಾರಂಟ್ ಇದೆಯೇ ಎಂದು ಕೇಳಿದರು. ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಬಂಧನ ವಾರಂಟ್ ಟೈಪ್ ಮಾಡಿ ಅನುಮತಿಗಾಗಿ ಉನ್ನತ ಅಧಿಕಾರಿಗಳಿಗೆ ಕಳಿಸಿದರು. ಸರ್ಕಾರ ಅದನ್ನು ನೋಡಿದಾಗ ಬ್ರಿಟಿಷ್ ವಿಶ್ವವಿದ್ಯಾನಿಲಯ ಸಂಘದ ಸದಸ್ಯರನ್ನು ಬಂಧಿಸಬಾರದು ಎಂಬ ನಿಯಮ ಪೊಲೀಸ್ ಅಧಿಕಾರಿಗೆ ತಿಳಿದಿಲ್ಲ ಕಾರಣ ಅಂಬೇಡ್ಕರ್ ಅವರನ್ನು ಅವರ ಕೆಲಸದಿಂದ ಅಮಾನತುಗೊಳಿಸಿತ್ತು. ಅಂಬೇಡ್ಕರ್ ಅವರ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಬ್ರಿಟಿಷ್ ಸರ್ಕಾರಕ್ಕೆ ಪತ್ರ ಬರೆದರು. ನನ್ನನ್ನು ಬಂಧಿಸಲು ಪ್ರಯತ್ನಿಸಿದ ಬ್ರಿಟಿಷ್ ಅಧಿಕಾರಿಯನ್ನು ಮಾತ್ರ ನೀವು ಅಮಾನತುಗೊಳಿಸದಿರಿ ಮತ್ತು ಅವರಿಗೆ ಸಹಾಯ ಮಾಡಿದ ಇತರ ಅಧಿಕಾರಿಗಳ ಬಗ್ಗೆ ಏನು ಪರಿಣಾಮವಾಗಿ ಅಂಬೇಡ್ಕರ್ ಅವರನ್ನು ಬಂಧಿಸಲು ಸಹಾಯ ಮಾಡಿದ ಎಲ್ಲ ಇತರ ಬ್ರಿಟಿಷ್ ಅಧಿಕಾರಿಗಳನ್ನು ಬ್ರಿಟಿಷ್ ಸರ್ಕಾರ ಅಮಾನತುಗೊಳಿಸಿತ್ತು. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಅಂದ ಹಾಗೆ ಈಗಿನ ಬ್ರಿಟಿಷ್ ವಿಶ್ವವಿದ್ಯಾನಿಲಯದ ಸಂಘದಲ್ಲಿ ಭಾರತದಿಂದ ಒಬ್ಬರೇ ಸದಸ್ಯರಿದ್ದರು ಮತ್ತು ಅದು ಸಹ ಅವರೇ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. B.R. ಅಂಬೇಡ್ಕರ್ ಅವರು ಅದು ಅಂದ ಹಾಗೆ ಅಂದಿನ ಬ್ರಿಟಿಷ್ ವಿಶ್ವವಿದ್ಯಾಲಯದ ಸಂಘದಲ್ಲಿ ಭಾರತದಿಂದ ಒಬ್ಬರೇ ಸದಸ್ಯರಿದ್ದರು ಮತ್ತು ಅದು ಸಹ ಡಾಕ್ಟರ್ B.R. ಅಂಬೇಡ್ಕರ್ ಒಬ್ಬರೇ ಮಾತ್ರ. ಈ ಯುಗದಲ್ಲಿ ಅವರನ್ನು ಅಂಥ ಮಹಾನ್ ವ್ಯಕ್ತಿ ಎಂದು ಘೋಷಿಸಲಾಗಿದೆ. ಇದೇ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪೊಲೀಸರು ಬಂಧಿಸಲು ಸಾಧ್ಯವಿಲ್ಲ ಎಂಬ ವಿಚಾರ ಈಗ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಎಲ್ಲರೂ ಇದರ ಬಗ್ಗೆ ಮನವರಿಕೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್.